ಮಯೂರ್ ಟಿವಿ ಹಂಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿಯಲ್ಲಿ ಮಂಗಳವಾರ ಬೆಳಗ್ಗೆ ಸರಿಯಾಗಿ ಡಿಸಿ ಆಫೀಸ್ ಎದುರಿಗೆ ರೈತ ಸಂಘಟನೆ ಹಾಗೂ ಬಿಜೆಪಿ ಪಕ್ಷದಿಂದ ರಾಜ್ಯ ಸರ್ಕಾರವು ಯೂರಿಯಾ ಗೊಬ್ಬರ ನೀಡಿದ ಕಾರಣಕ್ಕೆ ಹಾಗೂ ರೈತರಿಗೆ ಮಳೆಯಿಂದ ಹಾನಿಯಾಗಿರುವ ಬೆಳೆ ಪರಿಹಾರವನ್ನು ನೀಡಿದ ಕಾರಣಕ್ಕೆ ಡಿಸಿ ಆಫೀಸ್ ಎದುರಿಗೆ ರೈತ ಸಂಘಟನೆಯಿಂದ ಹಾಗೂ ಬಿಜೆಪಿ ಪಕ್ಷದಿಂದ ಡಿಸಿ ಆಫೀಸ್ ಎದುರಿಗೆ ಪ್ರತಿಭಟನೆಯನ್ನು ಮಾಡಿದರು. ಮಯೂರ್ ಟಿವಿ ಹಂಗಲ್ ಚಾನಲ್ ಯಾವುದೇ ವಿಚಾರ ಇಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವಂತ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಬಂದ ಮೇಲೆ ಯಾರಾದರೂ ಅದಾರನ್ನು ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಹೆಸರು ಇವತ್ತಿನಿಂದ ಹಾವೇರಿಯ ಮನೆಯಲ್ಲಿ ಎಲ್ಲರೂ ಏನಂತ ಕರಿಬೇಕಂದ್ರೆ ಸುಳ್ಳು ರಾಮಯ್ಯ, ಸುಳ್ಳು ರಾಮಯ್ಯ. ಯಾಕಂದ್ರೆ ಗೊಬ್ಬರದ ವಿಷಯ ನಾನು ಗಮನಕ್ಕೆ ತರ್ತೇನೆ. ಮಾನ್ಯ ಹಿಂದಿನ ಕೃಷಿ ಸಚಿವರು ಇದ್ದಾರೆ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ರಿವ್ಯೂ ಮಾಡಿದ್ರು. ನನ್ನ ತಾಲೂಕಿಗೆ ಬಂದಿದ್ರು, ಎಲ್ಲ ತಾಲೂಕುಗಳು MLAಗಳಿರುವಂತೆ ತಾಲೂಕಿಗೆ ಬಂದು ಸಭೆ ಮಾಡಿ ರಿವ್ಯೂ ಮಾಡಿದ್ರು. ಆದ್ರೆ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರದ ಕೃಷಿ ಸಚಿವ ಮಂಡ್ಯ ಜಿಲ್ಲೆಯನ್ನು ಹೊರತುಪಡಿಸಿ ಯಾವ ಜಿಲ್ಲೆಯಲ್ಲಿ ಹೋಗಿ ಕೂಡ 2 ವರ್ಷದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಬೆಳಗ್ಗೆ ಹತ್ರ JDS ಕುಮಾರಸ್ವಾಮಿಗೆ ಬೈಯೋದನ್ನು ಬಿಟ್ರೆ ಮಂಡ್ಯಕ್ಕೆ ಹೋಗುದು, ಬೈಯುದು, ಹೊಳೆ ಬರುದು, ಮತ್ತೆ ರಾತ್ರಿ ಹೋಗಿ ಕುಮಾರಣ್ಣ ಕಾಲಿಡ್ಕೊಳ್ಳೋದು. ಮತ್ತೆ ಇಬ್ರು ನಾವು ದೋಸ್ತರು. ಎಲ್ಲೂ ಕೂಡ ಚಲರಾಯ ಸ್ವಾಮಿ ಅಂತ ಅನ್ನೋಂಗಿಲ್ಲ. ಇನ್ಮೇಲೆ ಏನನ್ಬೇಕು? ಚಿಲ್ಲರ ಸ್ವಾಮಿ. ಚಲರಾಯ ಸ್ವಾಮಿ ಹೆಸರೇನು? ಸಿದ್ದರಾಮಯ್ಯನವ್ರ ಹೆಸರೇನು? ಸಿದ್ದರಾಮಯ್ಯನ ಹೆಸರೇನು? ರೈತರ ವಿಷಯದಲ್ಲಿ ಇವರಿಬ್ಬರು ಕೂಡ ದ್ರೋಹ ಮಾಡಿದಂತ ಮೊದಲ ದ್ರೋಹ ಇದು. ಹೆಂಗಪ್ಪ ಅವ್ರು ಹೇಳ್ತಾರೆ, ಇವತ್ತು ಪತ್ರಿಕೆಯಲ್ಲಿ ನೋಡ್ರಿ, ಯಾಕ್ರಿ ಗೊಬ್ಬರ ಶಾರ್ಟೇಜ್ ಆಗೈತಂದ್ರ ಆರಂಭಿಕ ಶುಲ್ಕ ಅಡ್ಜಸ್ಟ್ ಮಾಡ್ಯಾರ, ಅದಕ್ಕೆ ಲಾಸ್ ಆಗೈತೆ ಅಂತ ಕೃಷಿ ಇಲಾಖೆ. ಪ್ರತಿ ವರ್ಷ ಪ್ರತಿ ತಿಂಗಳು ಗೊಬ್ಬರ ಬರ್ತಾ ಇದ್ರು. ಏನು 1 ತಿಂಗಳಿಗೆ 2 ತಿಂಗಳ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಬೇಡಿಕೆಗೆ ಅನುಗುಣವಾಗಿ ಬರ್ತಾ ಇರ್ತಾರೆ. ನಮ್ಮಲ್ಲಿ 2, ಒಂದು ಮುಂಗಾರಿ, ಮುಂಗಾರಿಗೆ ಎಷ್ಟು ಬೇಕು ಅನ್ನೋದನ್ನ ನಾವು ಹೋರಾಟವನ್ನು ಪ್ರತಿಯೊಂದು ಸೊಸೈಟಿ ಮುಂದೆ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತೇವೆ. ರೈತರಿಗೆ ಗೊಬ್ಬರ ಕೊಡಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಹೋಗಲ್ಲ ಅಂತ ಹೇಳಿ ನಮಗೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಯಾವುದೇ ಕಾಯ್ದೆ ಕಾನೂನನ್ನು
ರೂಪಾಯಿ ಹಾಕಿ ಒಂದು ತಿಂಗಳು ಔಷಧಿ ತಗೋಬೇಕು ಯಾವ ಫೆಡರೇಷನ್ನಿಂದ ಕೃಷಿ ಅಧಿಕಾರಿಗಳು ಆಡಳಿತ ಏನು ಮಾಡ್ತಾರೆ ಯಾಕೆ ಯಾವುದೇ ಕಾರಣಕ್ಕೂ ಯಾವುದೇ ಲಿಂಕ್ ಮಾಡೋದಿಲ್ಲ ಹಿಂದಿಯವ್ರಿಗೆ ಏನು ಮಾಡ್ತಾರೆ ಯಾವಾಗಲೂ ಫೆಡರೇಷನ್ ಅವನನ್ನು ಮಾಡ್ತಾರೆ ನಾಳೆ ಅಲ್ಲಿ ಹೆಚ್ಚು ಕಡಿಮೆ ಆಗಿ ಏನಾದ್ರು ಅನಾಹುತ ಆದರೆ ಯಾಕೆ ಹೋಗ್ತಾರೆ ಅದಕ್ಕೆ ಆ ಲಿಂಕ್ ಸ್ಟಾಪ್ ಆಗ್ತದೆ ಇಮಿಡಿಯೇಟ್ ಆಗಿ ಸಭೆ ಪ್ರಾರಂಭ ಆಗುತ್ತೆ ಸಭೆ ಪ್ರಾರಂಭ ಮಾಡಿ ಅದಕ್ಕೆ ಈಗೇನು ಹಾನಿ ಆಗಿದೆ